Namaste to all. Today we are getting to know types of matrices. Okay. Our first type of matrix is row matrix. Row matrix. Row matrix ಅಂದ್ರೇನು? A matrix containing only one row. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇರ್ಲಕ್ಕ ಆ ಒಂದು ಮ್ಯಾಟ್ರಿಕ್ಸ್ ಒಂದೇ ರೋನ ಕಂಟೈನ್ ಮಾಡಿತ್ತು ಅಂದ್ರೆ ಕಾಲಮ್ಸ್ ಬೇಕಾದಷ್ಟೇ ಇರಲ್ಲ, ಆದ್ರೆ ರೋ ಎಷ್ಟಿರಬೇಕು ಒಂದೇ ಇರಬೇಕು ಅಂತ ಒಂದು ಮ್ಯಾಟ್ರಿಕ್ಸ್ಗೆ ಏನಂತೀವಿ ನಾವು ರೋ ಮ್ಯಾಟ್ರಿಕ್ಸ್. ಫಾರ್ example, okay, is a one matrix, okay, it containing only one row ಒಂದೇ ಇದೆಯಲ್ಲ, ರೋ ಏನಿದೆ ಒಂದೇ ಇದೆ. ಸೊ ಕಾಲಮ್ಸ್ ಬೇಕಾದಷ್ಟೇ ಇರಲಿ. ಇಲ್ಲಿ ಕಾಲಮ್ಸ್ ಎಷ್ಟಿದೆ? ಮೂರಿದೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ರೋ ಎಷ್ಟಿದೆ? ಒಂದೇ ಇದೆ. ಸೊ ಇದರ ಆರ್ಡರ್ ಏನು? ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಈಸ್ 1/3. 1 ಏನ್ ರಿಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ರೋಸ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ 3 ಏನ್ ರಿಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಕಾಲಮ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ರೋ ಎಷ್ಟಿದೆ? ಒಂದೇ ಇದೆ. ಓಕೆ, ಸೊ ಮನಸ್ಸು ಮಾಡಿದ್ರೆ ಏನ್ ಬರಿಬಹುದು ನಾವು? ಸಪೋಸ್ ಬಿ ಇನ್ ಜನರಲ್ ಆಗಿ ಬರೆದಿವಿ ಅಂದ್ರೆ 1 2 3 ಅಂಡ್ ಸೋ ಆನ್. ಇದನ್ನ ಹೆಂಗ್ ಬರಿತೀವಿ? ಇದರ ಆರ್ಡರ್ ಏನು? ರೋ ಎಷ್ಟಿದೆ? ಒಂದೇ ಇದೆ. ಆರ್ಡರ್ ಏನಿದೆ? ಹಂಗೆ ಹೋಗ್ತಾ ಇದೆ, 1 2 3 ಅಂಡ್ ಸೋ ಆನ್ ಇದೆಯಲ್ಲ. ಸೊ ಎನ್. ಓಕೆ, 1/n. ರೋ ಏನಿರಬೇಕು? ಒಂದೇ ಇರಬೇಕು. ದಟ್ ಈಸ್ ದಿ ರೋ ಮ್ಯಾಟ್ರಿಕ್ಸ್. ಸೆಕೆಂಡ್ ಒನ್ ಇಸ್ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೇನು? ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಮ್ಯಾಟ್ರಿಕ್ಸ್ ಒಂದೇ ಕಾಲಮ್ ಅನ್ನ ಹೊಂದಿತ್ತು ಅಂದ್ರೆ, ಕಾಲಮ್ ಎಷ್ಟಿದೆ? ಇಲ್ಲಿ ಒಂದೇ ಇದೆ. ಕಾಲಮ್ ಒಂದೇ ಇದೆ. ಸೊ ರೋಸ್ ಎಷ್ಟು ಇರ್ಬೇಕಾಗಿದ್ರೆ? ರೋಸ್ ಬೇಕಾದಷ್ಟೇ ಇರಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇದರ ಆರ್ಡರ್ ಏನ್ ಬರೀಬಹುದು? ರೋಸ್ ಆರ್ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ನಂಬರ್ ಆಫ್ ರೋಸ್ ಆರ್ 1 and number of column is, number of rows are 3 and number of column is 1. ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್ ಒಂದೇ ಇರಬೇಕು, ಅಷ್ಟು ಗೊತ್ತಿದ್ರೆ ಸಾಕು. ರೋಸ್ ಬೇಕಾದಷ್ಟೇ ಇದ್ರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ rows is not equal to number of columns. ಇಷ್ಟು ಗೊತ್ತಿದ್ರೆ ಸಾಕು. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂದ್ರೆ ಎಷ್ಟು ರೋಸ್ ಇರುತ್ತೋ ಅಷ್ಟು ಕಾಲಮ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಬಿ, ಫಾರ್ ಎಕ್ಸಾಂಪಲ್ 1 2 3 4 0 -1 -2 3. ಓಕೆ, ನೋಡಿ ಈಗ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ? ರೋ ನಂಬರ್ 1, ರೋ ನಂಬರ್ 2. ಕಾಲಮ್ಸ್ ಎಷ್ಟಿದೆ? ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ದಿಸ್ ಈಸ್ ಕಾಲಮ್ ನಂಬರ್ 4. ನಂಬರ್ ಆಫ್ ರೋಸ್ ಎಷ್ಟು? 2. ನಂಬರ್ ಆಫ್ ಕಾಲಮ್ಸ್ ಎಷ್ಟು? 4. ನಂಬರ್ ಆಫ್ ರೋಸ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಲ್ವಾ? ಸೊ ಇದಕ್ಕೇನಂತೀವಿ ನಾವು? ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಇದರಲ್ಲಿ ಬಟ್ ಏನಿರಬಾರ್ದು? ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ಗೆ ಸಮ ಇರಬಾರ್ದು. ಸೊ ಫೋರ್ತ್ ಒನ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮೀನ್ಸ್ ನಂಬರ್ ಆಫ್ ರೋಸ್ ಆಫ್ ದಿ ಮ್ಯಾಟ್ರಿಕ್ಸ್ is exactly equal to ನಂಬರ್ ಆಫ್ ಕಾಲಮ್ಸ್. ಅಂದ್ರೆ ಏನು? ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದ್ರೆ ಅದಕ್ಕೇನಂತೀವಿ ನಾವು? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಸಿ. ಮ್ಯಾಟ್ರಿಸಸ್ ಆರ್ ಆಲ್ವೇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಅದಕ್ಕೆ ಈ ಸಿ ನ ಕ್ಯಾಪಿಟಲ್, ಬಿ ನ ಕ್ಯಾಪಿಟಲ್, ಎ ನ ಕ್ಯಾಪಿಟಲ್ ಅಂತ ಬರೆಯೋದು. ರೈಟ್. 2 5 6 7 0 -1 2 4 1. ನಂಬರ್ ಆಫ್ ರೋಸ್ ಎಷ್ಟಿದೆ? ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಓಕೆ, ನಂಬರ್ ಆಫ್ ರೋಸ್ ಆರ್ 3. ನಂಬರ್ ಆಫ್ ಕಾಲಮ್ಸ್ ಆರ್ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇಲ್ಲೇನಿದೆ? ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ಈ ಮ್ಯಾಟ್ರಿಕ್ಸ್ ಅನ್ನು ಏನಂತೀವಿ ನಾವು? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಸಿ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಟೈಪ್ ಇಸ್ ಝೀರೋ ಮ್ಯಾಟ್ರಿಕ್ಸ್.
ಜೀರೋ ಮ್ಯಾಟ್ರಿಕ್ಸ್. ಜೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಆಲ್ ದಿ ಎಲಿಮೆಂಟ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಈಸ್ ಜೀರೋ. ಒಂದು ಯಾವುದೋ ಒಂದು ಮ್ಯಾಟ್ರಿಕ್ಸ್ ತಗೋರಿ, ಮ್ಯಾಟ್ರಿಕ್ಸ್ ಡಿ ಅಂತ ತೆಗೆದುಕೊಂಡಾಗ ಇದರ ಆರ್ಡರ್ ಬೇಕಾದೇ ಇರಲ್ದು. ಓಕೆ, ಆರ್ಡರ್ ಏನೇ ಇರಲ್ದು. ಆದರೆ ಈ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಏನಿರಬೇಕು, ಜೀರೋ ಇರಬೇಕು. ಎಲ್ಲ ಎಲಿಮೆಂಟ್ಸ್ ಏನಿರಬೇಕು, ಜೀರೋ ಇರಬೇಕು. ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಜೀರೋ ಇದ್ರೆ ಅದನ್ನ ಯಾವ ಮ್ಯಾಟ್ರಿಕ್ಸ್ ಅಂತೀವಿ, ಜೀರೋ ಮ್ಯಾಟ್ರಿಕ್ಸ್. ಓಕೆ, ಇದರ ಆರ್ಡರ್ ಏನಾಯ್ತು, ನಂಬರ್ ಆಫ್ ರೋಸ್ ಆರ್ 2, ನಂಬರ್ ಆಫ್ ಕಾಲಮ್ಸ್ ಆರ್ 4. ಓಕೆ, ನೆಕ್ಸ್ಟ್ ಒನ್ ಈಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್, ಫಾರ್ ಎಕ್ಸಾಂಪಲ್, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಆಲ್ ದಿ ಎಲಿಮೆಂಟ್ಸ್ ಆರ್ ಜೀರೋ. ಎಲ್ಲ ಎಲಿಮೆಂಟ್ಸ್ ಜೀರೋ ಇರಬೇಕು, ಬಟ್ accepting ಪ್ರಿನ್ಸಿಪಲ್ ಡಯಾಗೋನಲ್. ಅಂದ್ರೆ ಪ್ರಿನ್ಸಿಪಲ್ ಡಯಾಗೋನಲ್ ಅಂದ್ರೆ ನೋಡ್ರಿ 1 -2 3. ಈ ಎಲಿಮೆಂಟ್ಸ್ ಅನ್ನ ಏನಂತೀವಿ ನಾವು, ಪ್ರಿನ್ಸಿಪಲ್ ಡಯಾಗೋನಲ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತೀವಿ. ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗೋನಲ್ ಅಂತೀವಿ. ಇದನ್ನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸ್ ಏನಿರಬೇಕು, ಜೀರೋ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಇದಕ್ಕೇನಂತೀವಿ, ಡಯಾಗೋನಲ್ ಮ್ಯಾಟ್ರಿಕ್ಸ್. ಸೊ ಈ ಡಯಾಗೋನಲ್ ಮ್ಯಾಟ್ರಿಕ್ಸ್ ಏನಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಏನಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ರೈಟ್, ಆಲ್ ದಿ ಎಲಿಮೆಂಟ್ಸ್ ಆರ್ ಜೀರೋ ಎಕ್ಸೆಪ್ಟಿಂಗ್ ಪ್ರಿನ್ಸಿಪಲ್ ಡಯಾಗೋನಲ್. ಈ ಎಲಿಮೆಂಟ್ಸ್ ಅನ್ನ ಬಿಟ್ಟು ಎಲ್ಲ ಎಲಿಮೆಂಟ್ ಏನಿರಬೇಕು, ಜೀರೋ ಇರಬೇಕು. ಅದಕ್ಕೆ ಏನಂತೀವಿ, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇದು ಕೂಡ ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹೇಳಿ, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಜೀರೋ. ನಾನ್ ಡಯಾಗೋನಲ್ ಅಂದ್ರೆ ಈ ಎಲಿಮೆಂಟ್ಸ್ ಜೀರೋ, ಈ ಎಲಿಮೆಂಟ್ಸ್ ಜೀರೋ, ಈ ಎಲಿಮೆಂಟ್ಸ್ ಜೀರೋ. ರೈಟ್, 5 5 5. ಓಕೆ, ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಸೇಮ್. ಈ ಎಲಿಮೆಂಟ್ಸ್ ಏನು, ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇವೇನಿರಬೇಕು, ಸೇಮ್ ಇರಬೇಕು. ಉಳಿದಿರುವಂತ ಎಲಿಮೆಂಟ್ಸ್ ಏನಿರಬೇಕು, ಜೀರೋ ಇರಬೇಕು. ಇಂಥ ಒಂದು ಮ್ಯಾಟ್ರಿಕ್ಸ್ ಏನಂತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ದಟ್ ಮೀನ್ಸ್ ಆಲ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಯೂನಿಟಿ. ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಗೊತ್ತೇ ನಿಮ್ಗೂ. ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರಬೇಕು, 1 ಇರಬೇಕು. ಉಳಿದಿರುವಂತ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರಬೇಕು, ಜೀರೋ ಇರಬೇಕು. ನೋಡಿ, ದೀಸ್ ಆರ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಎಷ್ಟಿರಬೇಕು, ಒಂದೇ ಇರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಿರುತ್ತೆ, ಸಪೋಸ್ ಎ ಅಂತ ತಗೊಂಡ್ರೆ ಆರ್ಡರ್ ಏನಿದೆ, ಇಲ್ಲಿ 3/3 ಇದೆ. ಇದ್ರದ್ದು ಕೂಡ 3/3 ಇದೆ. ಓಕೆ, ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಸಿ ಮ್ಯಾಟ್ರಿಕ್ಸ್ ಏನಿದೆ, ಆರ್ಡರ್ 2/2 ಇದೆ. ಈ ಸ್ಕೇಲರ್ ಮ್ಯಾಟ್ರಿಕ್ಸ್ ಕೂಡ ಆರ್ಡರ್ 2/2 ತಗೊಂಡಾಗ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರಬೇಕು, ಸೇಮ್ ಇರಬೇಕು. 2 2 0 0. ಸ್ಕೇಲರ್ ಮ್ಯಾಟ್ರಿಕ್ಸ್ ಇದು. ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ ಸೇಮ್ ಇರಬೇಕು. ಅದು ಬೇಕಾದಷ್ಟೇ ನಂಬರ್ ಇರಬೇಕು. 1 2 3 4 5 6 7 ಬೇಕಾ ತಗೋಬಹುದು. ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ, ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಎಷ್ಟಿರಬೇಕು, ಒಂದೇ ಇರಬೇಕು. ಇಟ್ ಮಸ್ಟ್ ಬಿ 1. ಅಂಡ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟೇನಿರುತ್ತಲ್ಲ ಎಲಿಮೆಂಟ್ಸ್, ಇವೆಲ್ಲ these are called non-diagonal elements. Given ಇರಬೇಕು, ಜೀರೋ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಟೈಪ್ ಈಸ್ ಪ್ರಿನ್ಸಿಪಲ್ ಡಯಾಗೋನಲ್ ಆಫ್ ಅ ಮ್ಯಾಟ್ರಿಕ್ಸ್. ಇಲ್ಲಿ ಮಟ್ಟ ಹೇಳದ್ನಲ್ಲ, ಪ್ರಿನ್ಸಿಪಲ್ ಡಯಾಗೋನಲ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಇನ್ ಡೆಫಿನೇಷನ್ ನೋಡೋಣ. ಇದಕ್ಕೇನಂತೀವಿ, ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲೇ ಇರುತ್ತೆ ಇದನ್ನು. ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಿ ಡಯಾಗೋನಲ್ ಹ್ಯಾವಿಂಗ್ ದಿ ಎಲಿಮೆಂಟ್ಸ್ ಫ್ರಮ್ ದಿ first element of first row to the last element of last row.
ಎಕ್ಸಾಂಪಲ್ ಅಲ್ಲಿ ನೋಡೋಣ. ಒಂದು ಮ್ಯಾಟ್ರಿಕ್ಸ್ ತೊಗೊಳಮ್ಮ, ಎ ಮ್ಯಾಟ್ರಿಕ್ಸ್. ಓಕೆ, ಯಾವುದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬೇಕಿಲ್ಲಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ 3x3ನೇ ತಗೊಳ್ಳಿ. ಓಕೆ, 1 4 0 2 9 6 1 -1 -3 ಇದೊಂದು ಎಲಿಮೆಂಟ್ ತಗೋರಿ. ಇವೆಲ್ಲ ಎಲಿಮೆಂಟ್ಸ್ ತಗೋರಿ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ. ಈ ಮ್ಯಾಟ್ರಿಕ್ಸ್ ಏನಿದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಓಕೆ, ದಿ ಡಯಾಗೋನಲ್ ಹ್ಯಾವಿಂಗ್ ದಿ ಫಸ್ಟ್ ಎಲಿಮೆಂಟ್ ಆಫ್ ದಿ ಫಸ್ಟ್ ರೋ. ಫಸ್ಟ್ ರೋದಲ್ಲಿ ಫಸ್ಟ್ ಎಲಿಮೆಂಟ್ ಹಿಡ್ಕೊಂಡು ಲಾಸ್ಟ್ ರೋ ಅಲ್ಲಿ ಲಾಸ್ಟ್ ಎಲಿಮೆಂಟ್ ಮಟ್ಟ, ಅಂದ್ರೆ ಇವೆಲ್ಲ ಇಲ್ಲಿ ಮಟ್ಟ ಹೇಳಿನಲ್ಲ. ಯಾವ್ಯಾವ ಬಂದು 1 9 -3. ಓಕೆ, these are the elements of principal diagonal. Iಷ್ಟೇ ಪ್ರಿನ್ಸಿಪಲ್ ಡಯಾಗೋನಲ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ. ಓಕೆ, ನೆಕ್ಸ್ಟ್ ಒನ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ವಾಟ್ ಇಟ್ ಈಸ್? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸೇ. ಓಕೆ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸೇ. ಬಟ್ ಇದೇನಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಬಿಲೋ ದಿ ಪ್ರಿನ್ಸಿಪಲ್ ಡಯಾಗೋನಲ್. ಈಗ ನೋಡಿ, ಇವೇ ತಗೋತೀನಿ ನಾನು, ಇದೇ ಮ್ಯಾಟ್ರಿಕ್ಸ್ ತಗೋತೀನಿ. ಏನು? 1 9 -3 4 1 6. ರೈಟ್, ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ? ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ಪ್ರಿನ್ಸಿಪಲ್ ಡಯಾಗೋನಲ್, ಇದೇನು ಪ್ರಿನ್ಸಿಪಲ್ ಡಯಾಗೋನಲ್ ಇದೆಯೋ ಇದ್ರ ಕೆಳಗೆ ಬರುವಂತಹ ಎಲಿಮೆಂಟ್ಸ್ ಏನಿರಬೇಕು? 0ನೇ ಇರಬೇಕು. ಅಂದಾಗ ಮಾತ್ರ ಇದೇನಾಗುತ್ತೆ, ಈ ಮ್ಯಾಟ್ರಿಕ್ಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೇನು? ಸುಮ್ಮನೆ ಟ್ರಿಕ್ ಹೇಳ್ತೀನಿ. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ elements are having in upper side. Okay, below the principal diagonal are zeros. Okay, ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಕೆಳಗಿಂದ ಏನು ಎಲಿಮೆಂಟ್ಸ್ ಬರುತ್ತಲ್ಲ ಇವೆಲ್ಲ ಏನು? ಜೀರೋ ಇರುತ್ತೆ. ರೈಟ್, ದೆನ್ ನೆಕ್ಸ್ಟ್ ಒನ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಸೇಮ್ ಏನು? ಅಬೌವ್ ದಿ ಪ್ರಿನ್ಸಿಪಲ್ ಡಯಾಗೋನಲ್ ಆರ್ ಜೀರೋಸ್. ಅಂದ್ರೆ ಸೇಮ್ 1 9 -3 ತಗೊಂಡಾಗ ಇದೇನು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯೋ ಇದ್ರ ಮೇಗಿಂದ ಏನಿರುತ್ತೆ ನೋಡ್ರಿ, ಇವೆಲ್ಲ ಏನಿರಬೇಕು? 0 ಇರಬೇಕು. ಕೆಳಗಿನ ಬೇಕಾದ್ರೆ ಇರ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಕಾಲ್ಡ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸಪೋಸ್ 3x3 ನೋಡ್ತಾ ಇದೀವಲ್ಲ, ಈಗ 2x2 ಹೇಳಿ ಸರ್ ಅಂದಾಗ ನೋಡಿ, 2x2 ಅಂದ್ರೆ 1 -2 3 0. ಇದೇನಾಯ್ತು? ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಮೇಗಿಂದ ಏನ್ ಎಲಿಮೆಂಟ್ಸ್ ಬರುತ್ತಲ್ಲ ಅದೇನಿರುತ್ತೆ? 0 ಇರುತ್ತೆ. ದಟ್ ಈಸ್ ದಿ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್ ಯಾವುದು? ಸಿಂಗುಲರ್ ಮ್ಯಾಟ್ರಿಕ್ಸ್. ವಾಟ್ ಇಟ್ ಈಸ್? ಸಿಂಗುಲರ್. Next one is singular matrix. Okay, a matrix is said to be singular if its determinant. ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಆ ಮ್ಯಾಟ್ರಿಕ್ಸ್ ಯಾವಾಗ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ತೀವೋ ಆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ನನಗೇನು ಬರಬೇಕು? 0 ಬರಬೇಕು. ಅಂದಾಗ ಮಾತ್ರ ಕೊಟ್ಟಂತ ಮ್ಯಾಟ್ರಿಕ್ಸ್ ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ? ಸಿಂಗುಲರ್. ಗೊತ್ತಾಯ್ತಲ್ಲ? ಯಾವ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ 0 ಬರುತ್ತೋ ಆ ಮ್ಯಾಟ್ರಿಕ್ಸ್ ಅನ್ನ ನಾನು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂತೀನಿ. ಓಕೆ, ಅದೇ ನಾನ್ ಸಿಂಗುಲರ್ ಅಂದ್ರೆ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ನಾನ್ ಸಿಂಗುಲರ್ ಇಫ್ ಡಿಟರ್ಮಿನೆಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಸಪೋಸ್ ಒಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ 0 ಬರಲಿಲ್ಲ ಅಂದ್ರೆ ನಾಟ್ ಈಕ್ವಲ್ ಟು 0 ಇದ್ರೆ ಅದಕ್ಕೆ ಏನಂತೀವಿ? ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೇನು? ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ. ಓಕೆ, ಬರ್ಕೋತೀನಿ ನೋಡಿ. ಒಂದು ಮ್ಯಾಟ್ರಿಕ್ಸ್ ಎ 1 2 3 4 ಆರ್ ದಿ ಎಲಿಮೆಂಟ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಎ. ಓಕೆ,
ಈ ಮ್ಯಾಟ್ರಿಕ್ಸ್ ಯಾವ್ದೀಗ ಎ, ಅದ್ರ ಟ್ರಾನ್ಸ್ಪೋಸ್ ಅಂದ್ರೆ ಹೆಂಗ್ ಡಿನೋಟ್ ಮಾಡ್ತಾನೆ, ಹೆಂಗ್ ರಿಪ್ರೆಸೆಂಟ್ ಮಾಡ್ತಾನೆ ನೋಡ್ರಿ, ಎ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಎ ಅಂದಂಗೆ. ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಎ ಇದನ್ನ ಹೆಂಗ್ ಬರಿಬಹುದು, ಇಂಟರ್ಚೇಂಜಿಂಗ್ ದಿ ರೋಸ್ ಅಂಡ್ ಕಾಲಮ್ಸ್ ಅಷ್ಟೇ. ಹೆಂಗ, ಇದು ಫಸ್ಟ್ ರೋ ಇದೆಯಲ್ಲ, ಇದೇನಿದೆ, ಇದು ಫಸ್ಟ್ ರೋ ಇದೆ 1 2, ಇದೇನಾಗುತ್ತೆ ಫಸ್ಟ್ ಕಾಲಮ್ ಆಗುತ್ತೆ 1 2. ಸೆಕೆಂಡ್ ರೋ ಇದೆಯಲ್ಲ, ಇದು ಹೆಂಗ್ ಕನ್ವರ್ಟ್ ಆಗುತ್ತೆ, ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಇದೆ ರೋ ಇರೋದು ಕಾಲಮ್ ಆಗುತ್ತೆ, ಕಾಲಮ್ ಇರೋದು ರೋ ಆಗುತ್ತೆ. ಇಂಟರ್ಚೇಂಜಿಂಗ್ ದಿ ರೋಸ್ ಅಂಡ್ ಕಾಲಮ್ಸ್, ದಟ್ ಈಸ್ ಕಾಲ್ಡ್ ದಿ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಷ್ಟೇ. ಅರ್ಥ ಆಯ್ತಲ್ಲ? ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ಆ ಮ್ಯಾಟ್ರಿಕ್ಸ್ ಇದ್ದು ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೆ ಅದಕ್ಕೇನಂತೀವಿ ನಾವು, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. AT is a transpose of a given matrix. ಅರ್ಥ ಆಯ್ತಲ್ಲ? ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇಫ್ ಅ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಇಟ್ಸ್ ಟ್ರಾನ್ಸ್ಪೋಸ್. ಒಂದು ಮ್ಯಾಟ್ರಿಕ್ಸ್ ಈ ಮ್ಯಾಟ್ರಿಕ್ಸ್ ಇದ್ರ ಟ್ರಾನ್ಸ್ಪೋಸ್ಗೆ ಈಕ್ವಲ್ ಇದ್ರೆ ಅವಾಗ ಈ ಮ್ಯಾಟ್ರಿಕ್ಸ್ಗೆ ಏನಂತೀವಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹೆಂಗ್ ಸರ್, ಒಂದು ಎಕ್ಸಾಂಪಲ್ ಹೇಳಿ ಅಂದಾಗ ತೆಗೆದುಕೊಳ್ಳಿ. ಇಫ್ ಗಿವನ್ ಮ್ಯಾಟ್ರಿಕ್ಸ್ ಎ ಅಂತ ತಿಳ್ಕೊತೀನಿ, ಎ ಈಸ್ ಸೂಟೇಬಲ್ ಎಕ್ಸಾಂಪಲ್ ಈಸ್ 4 3 3 -1. ಓಕೆ, ಎ ಆಯ್ತಲ್ಲ, ಇದ್ರ ಟ್ರಾನ್ಸ್ಪೋಸ್ ಬರೀರಿ. ಇದ್ರ ಟ್ರಾನ್ಸ್ಪೋಸ್ ಏನು, ಇಲ್ಲಿ ಮೇಲೆ ನೋಡಿದೀವಿ. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್ ಆಗುತ್ತೆ. ಫಸ್ಟ್ ರೋ ಅಲ್ಲಿ 4 3 ಬರುತ್ತಲ್ಲ, ಇದು ಫಸ್ಟ್ ರೋ. ಈಗ ಏನಾಗುತ್ತೆ, ಇದು ಫಸ್ಟ್ ಕಾಲಮ್ ಆಗುತ್ತೆ 4 3. ಸೆಕೆಂಡ್ ರೋ ಇರೋದು ಏನಾಗುತ್ತೆ, ಸೆಕೆಂಡ್ ಕಾಲಮ್ ಆಗುತ್ತೆ 3 -1. ಈಗ ನೋಡಿ 4 ಕರೆಸ್ಪಾಂಡಿಂಗ್ ಎಲಿಮೆಂಟ್, ಇದಕ್ಕೂ ಕೂಡ 4 ಇದೆ. 3 ಕರೆಸ್ಪಾಂಡಿಂಗ್ ಎಲಿಮೆಂಟ್ 3 ಇದೆ. 3 ಕರೆಸ್ಪಾಂಡಿಂಗ್ ಎಲಿಮೆಂಟ್ 3 ಇದೆ. -1 ಕರೆಸ್ಪಾಂಡಿಂಗ್ ಎಲಿಮೆಂಟ್ -1 ಇದೆ. ಏನಾದ್ರೂ ಚೇಂಜ್ ಆಯ್ತಾ, ಇಲ್ಲ. ಇದಕ್ಕೇನಂತೀವಿ, ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಆಯ್ತು. ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ಯಾವುದು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾವುದು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Skew symmetric matrix means if the transpose of a given matrix is equal to its additive inverse. That means transpose of a matrix, one matrix the transpose is equal to ಏನಿರಬೇಕು, additive inverse ಅಂದ್ರೆ -a. ಇಲ್ಲಿ ಮ್ಯಾಟ್ರಿಕ್ಸ್ ಯಾವುದು, ಎ, ಅದರ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು -a ಬರಬೇಕು. ಹೆಂಗೆ, ಫಸ್ಟ್ ಎ ಬರ್ಕೊಳ್ಳಿ, ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಬಹಳ ತುಂಬಾ ಸಿಂಪಲ್ ಇದೆ ರೀ. ಫಸ್ಟ್ ಎ ಬರ್ಕೊಳ್ಳಿ. ಏನ್ ಬರ್ಕೊಳ್ಳಿ ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನ್ ಇರುತ್ತೆ, 0ನೇ ಇರುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡ್ಕೊಳ್ಳುವಾಗ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರುತ್ತೆ, 0ನೇ ಇರುತ್ತೆ. ಓಕೆ, -5 + 5. ಓಕೆ, ಎ ಮ್ಯಾಟ್ರಿಕ್ಸ್. ಈಗ ಏದೇನ್ ಮಾಡ್ಕೊಳ್ಳಿ, ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಎ ಟ್ರಾನ್ಸ್ಪೋಸ್ ಮಾಡ್ಕೊಂಡಾಗ ಏನಾಯ್ತು, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನಾಯ್ತು, ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ 0 5 ಮೈನಸ್ ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ -5 0. ಕರೆಕ್ಟಾ? ಇನ್ನೇನ್ ಮಾಡಿ, ಈ ಎಲ್ಲ ಎಲಿಮೆಂಟ್ಸ್ ಅಂತ ಮೈನಸ್ ಹೊರಗೆ ತಗೊಳ್ಳಿ. ಓಕೆ, ಮೈನಸ್ ಹೊರಗೆ ತಗೊಂಡಾಗ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಅನ್ನು ಹೊರಗೆ ತಗೊಂಡಾಗ 0 is neither negative nor positive. ಓಕೆ, 0 -5 ಇದ್ದು +5 ಆಯ್ತು, +5 ಇದ್ದು -5 ಆಯ್ತು, 0ಕ್ಕೆ 0. ಏನ್ ಮಾಡಿದೀವಿ, ಇಲ್ಲಿ ನೆಗೆಟಿವ್ ನ ಹೊರಗೆ ತಗೊಂಡಿದ್ದೀವಿ. ಈಗ ಏನಾಯ್ತು ನೋಡಿ, ದೇರ್ ಫೋರ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ಗೆ ಮೈನಸ್. ಇದು ನೋಡಿ, ಇದು ಯಾವ ಮ್ಯಾಟ್ರಿಕ್ಸ್ ಈಗ, ದಿಸ್ ಈಸ್ ಸೇಮ್ ಆಸ್ ಗಿವನ್ ಎ. ಕರೆಕ್ಟ್ ಅಲ್ಲ? 0 5 -5 0. ಹಂಗಾದ್ರೆ ಮೈನಸ್ ಬರೆದ್ವಿ. ಈ ಮ್ಯಾಟ್ರಿಕ್ಸ್ ಈಕ್ವಲ್ ಟು ಏನ್ ಬರಿತೀನಿ ನಾನು, ಎ. ನೋಡಿ, ದಿಸ್ ಈಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಲಾಸ್ಟ್ ಒನ್ ಈಸ್ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದಿ ಸಮ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗೋನಲ್ ಈಸ್ ಕಾಲ್ಡ್ ದಿ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್. ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ತಗೋತೀನಿ, ಎ ಅನ್ನೋ ಮ್ಯಾಟ್ರಿಕ್ಸ್.
ಮ್ಯಾಟ್ರಿಕ್ಸ್ ಆರ್ಡರ್ 3x3 ಇರುವಂಥದ್ದು ಮ್ಯಾಟ್ರಿಕ್ಸ್ ತಗೋತೀನಿ. ಓಕೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದಿದ್ದಾನಲ್ಲ ಅದಕ್ಕೆ 1 7 3 5 0 1 3 1 -2. ಇಲ್ಲೇನಿರುತ್ತೆ, ಏನಂದಿದ್ದಾನೆ ಅವನು, ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಸಮ್ ಆಫ್ ಡಯಾಗೋನಲ್ ಎಲಿಮೆಂಟ್ಸ್ ಆಫ್ ಅ ಮ್ಯಾಟ್ರಿಕ್ಸ್. ಮೀನ್ಸ್ ಈ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ ಅವುಗಳನ್ನ ಏನ್ ಮಾಡೋದು, ಸಮ್ ಮಾಡೋದು. ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ is denoted by trace of A. ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಎ ಅಂದಂಗೆ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು ಏನ್ ಮಾಡ್ಕೋಬೇಕು, ಸಮ್ ಮಾಡ್ಬೇಕು. ಇಲ್ಲಿ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ ಇವುಗಳನ್ನ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. 1 + 7 + 3 ಎಷ್ಟಾಯ್ತು, 11. ದಿಸ್ ಈಸ್ ಕಾಲ್ಡ್ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್. ಇವತ್ತು ಹೇಳಿದ್ದು ಎಲ್ಲ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು, ಬಾಯ್.